ಗಂಗಾ ಯಮುನಾ ಸಂಗಮ ಗಂಗಾ ಯಮುನಾ ಸಂಗಮ ಪ್ರೇಮ ಕೆನಹರು ಸೇರಿದಂತೆ ಬದುಕು. 1986ನೇ ಇಸ್ವಿಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ತೆರೆಕಂಡ ಒಂದು ಸಿನಿಮಾ ಇಂದಿಗೂ ಅನೇಕ ದಾಖಲೆಗಳ ಹೆಸರಿನಲ್ಲಿ ನೆನಪಾಗುತ್ತಿದೆ. ಆ ಸಿನಿಮಾ ಅಂದರೆ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಅನುರಾಗ ಅರಳಿತು. ಪ್ರೇಕ್ಷಕರ ಹೃದಯದಲ್ಲಿ ಪ್ರೇಮದ ಬಿರುಗಾಳಿ ಎಬ್ಬಿಸಿದ ಈ ಸಿನಿಮಾ ಕೇವಲ ಒಂದು ಲವ್ ಸ್ಟೋರಿ ಅಲ್ಲ, ಕನ್ನಡ ಚಿತ್ರರಂಗಕ್ಕೆ ಒಂದು ಅಪರೂಪದ ದಾಖಲೆ ತಂದುಕೊಟ್ಟ ಕೃತಿಯಾಗಿದೆ. ಆದರೆ ಈ ಸಿನಿಮಾದ ಹಿಂದೆ ಇರುವ ಆ ವಿಶೇಷತೆ ಏನು, ಯಾಕೆ ಇದು ಅತಿ ಹೆಚ್ಚು ರೀಮೇಕ್ ಆದ ಕನ್ನಡದ ಮೊದಲ ಸಿನಿಮಾ ಎಂಬ ಖ್ಯಾತಿ ಪಡೆದುಕೊಂಡಿದೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ಮಾಯಾವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಅನುರಾಗ ಅರಳಿತು. ಈ ಸಿನಿಮಾ ಎಚ್.ಜಿ. ರಾಧಾದೇವಿ ಅವರ ಅನುರಾಗದ ಅಂತಃಪುರ ಕಾದಂಬರಿಯನ್ನು ಆಧರಿಸಿ ಮಾಡಲ್ಪಟ್ಟಿದೆ. ಅಂದಿನ ಕಾಲದಲ್ಲಿ ಕಾದಂಬರಿಗಳನ್ನು ಆಧರಿಸಿದ ಸಿನಿಮಾಗಳು ಜನಮನ್ನ ಗೆಲ್ಲುತ್ತಿದ್ದವು. ನಿರ್ದೇಶಕ ಎಂ.ಎಸ್. ರಾಜಶೇಖರ್ 1985ರಲ್ಲಿ ಧ್ರುವತಾರೆ ಮೂಲಕ ಡೈರೆಕ್ಟರ್ ಆಗಿ ಮೊದಲ ಹೆಜ್ಜೆ ಇಟ್ಟವರು. ಆ ಸಿನಿಮಾ ಸಕ್ಸಸ್ ಆಗುತ್ತಿದ್ದಂತೆ ಅವರಿಗೆ ಈ ಕಾದಂಬರಿ ಕತೆ ಸೆಳೆತ ನೀಡಿತು. ಅದನ್ನೇ ಅವರು ಕ್ಯಾಮರಾ ಮುಂದೆ ತಂದು ಅನುರಾಗ ಅರಳಿತು ಎಂಬ ಚಿತ್ರವನ್ನು ನಿರ್ಮಿಸುತ್ತಾರೆ. ಈ ಸಿನಿಮಾದಲ್ಲಿ ಶ್ರೀಮಂತ ಉದ್ಯಮಿಯ ಪಾತ್ರವನ್ನು ನಿರ್ವಹಿಸಿದವರು ಮಾಧವಿಯವರು. ಆಕೆ ತನ್ನ ಫ್ಯಾಕ್ಟರಿಯ ಕಾರ್ಮಿಕರ ಮೇಲಾದ ಕನಿಕರವಿಲ್ಲದೆ ವರ್ತಿಸುವ ಕಠೋರ ಮಹಿಳೆ. ಮತ್ತೊಂದೆಡೆ ಅಲ್ಲೇ ಕೆಲಸ ಮಾಡುವ ಸರಳ ಪರಿಶ್ರಮ ಆದರೆ ಧೈರ್ಯಶಾಲಿ ಕಾರ್ಮಿಕ ಶಂಕರ್ ಪಾತ್ರದಲ್ಲಿ ನಟಿಸಿದ್ದವರು ಡಾಕ್ಟರ್ ರಾಜ್ಕುಮಾರ್ ಅವರು. ಒಮ್ಮೆ ಕಾರ್ಮಿಕರ ಹಕ್ಕಿಗಾಗಿ ತನ್ನ ಮಾಲಿಕೆಯ ವಿರುದ್ಧ ತಿರುಗಿಬಿದ್ದ ಶಂಕರ್ ಆಕೆಗೆ ಕಣ್ಣಿಗೆ ಬೀಳುತ್ತಾರೆ. ಪ್ರಾರಂಭದಲ್ಲಿ ದ್ವೇಷ, ನಂತರ ಕುತೂಹಲ, ಕೊನೆಗೆ ಪ್ರೀತಿಗೆ ತಿರುಗುವ ಆ ಸಂಬಂಧವೇ ಈ ಚಿತ್ರದ ಹೃದಯವನ್ನು ತಲುಪಿತು. ಚಿತ್ರದ ಹಾಡುಗಳು ಮತ್ತೊಂದು ಮುಗಿಲನ್ನು ಮುಟ್ಟುತ್ತವೆ. ಉಪೇಂದ್ರ ಕುಮಾರ್ ಅವರ ಸಂಗೀತ, ಚಿ. ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ರಾಜ್ಕುಮಾರ್, ಎಸ್. ಜಾನಕಿ, ವಾಣಿ ಜಯರಾಮ್ ಅವರ ಮಧುರ ಧ್ವನಿಗಳು ಪ್ರೇಕ್ಷಕರ ಮನಕದ್ದವು. ಗಂಗಾ ಯಮುನಾ ಸಂಗಮ, ಈ ಪ್ರೇಮ, ಶ್ರೀಕಂಠ ವಿಷಕಂಠ ಮುಂತಾದ ಹಾಡುಗಳು ಇಂದಿಗೂ ಸಂಗೀತ ಆಸಕ್ತರ ಪ್ಲೇಲಿಸ್ಟ್ನಲ್ಲಿ ಜೀವಂತವಾಗಿವೆ. ಬಾಕ್ಸ್ ಆಫೀಸ್ನಲ್ಲಿ ಸಿನಿಮಾ ಭಾರೀ ಯಶಸ್ಸು ಕಂಡಿತು. ಅಂದು ಅಣ್ಣಾವ್ರು ಸಿನಿಮಾಗಳಿಗೆ ಶತದಿನೋತ್ಸವ ಎಂದರೆ ಮಾಮೂಲಾಗಿತ್ತು. ಆದರೆ ಅನುರಾಗ ಅರಳಿತು ಸಿನಿಮಾ 50 ವಾರಗಳ ಕಾಲ ಪ್ರದರ್ಶನ ದಾಖಲೆ ಬರೆದಿತ್ತು. 1986ನೇ ವರ್ಷವು ರಾಜ್ಕುಮಾರ್ ಕುಟುಂಬದ ಪರಿವಾರಕ್ಕೆ ಸ್ಪೆಷಲ್ ಇಯರ್ ಆಗಿತ್ತು. ಏಕೆಂದರೆ ಅಣ್ಣಾವ್ರು ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಅನುರಾಗ ಅರಳಿತು, ಗುರಿ ಎಲ್ಲವೂ ಸೂಪರ್ ಹಿಟ್ ಆಗಿದ್ದರೆ ಅದೇ ವರ್ಷ ಶಿವರಾಜ್ ಕುಮಾರ್ ಅವರ ಆನಂದ ರಥ ಸಪ್ತಮಿ ಚಿತ್ರಗಳು ಕೂಡ ದೊಡ್ಡ ಯಶಸ್ಸನ್ನು ಕಂಡಿದ್ದವು. ಆದರೆ ಈ ಚಿತ್ರದ ಬಗ್ಗೆ ಇನ್ನೂ ವಿಶೇಷ ಹೇಳಬೇಕೆಂದರೆ ಅದು ರೀಮೇಕ್ ರೆಕಾರ್ಡ್. ಹೌದು, ಅನುರಾಗ ಅರಳಿತು ಅಂದರೆ ಕನ್ನಡದಿಂದ ಅತಿ ಹೆಚ್ಚು ಭಾಷೆಗಳಿಗೆ ರೀಮೇಕ್ ಆದ ಮೊದಲ ಸಿನಿಮಾ ಎಂಬ ಹೆಗ್ಗಳಿಕೆ ಪಾತ್ರವಾಗಿದೆ. ಕೇವಲ ದಕ್ಷಿಣ ಭಾರತದಲ್ಲಿ ಅಲ್ಲ, ಹಿಂದಿ, ಬೆಂಗಾಲಿ ಹಾಗೂ ಅಂತಾರಾಷ್ಟ್ರೀಯ ಭಾಷೆಗಳಿಗೂ ಈ ಸಿನಿಮಾ ರೀಮೇಕ್ ಆಗಿದೆ. ಅಂದರೆ ಕನ್ನಡದ ಕತೆ ಜಗತ್ತಿಗೆ ಹೃದಯ ತಟ್ಟಿತ್ತು ಅಂದರೆ ತಪ್ಪಾಗಲಿಕ್ಕಿಲ್ಲ. ರೀಮೇಕ್ ಸಿನಿಮಾಗಳಲ್ಲಿ ಪ್ರತಿ ಭಾಷೆಯಲ್ಲೂ ವಿಭಿನ್ನ ನಟರು ವಿಭಿನ್ನ ಶೈಲಿಯಲ್ಲಿ ಈ ಕಥೆಯನ್ನು ಜೀವಂತಗೊಳಿಸಿದ್ದರು. ಆದರೆ ಮೂಲ ಕಥೆ, ತಾತ್ಪರ್ಯ, ಪ್ರೀತಿ, ಅಹಂಕಾರ, ಬದಲಾಗುವ ಹೃದಯ ಎಲ್ಲ ಭಾಷೆಯಲ್ಲೂ ಅದೇ ರೀತಿಯಲ್ಲಿ ಪ್ರೇಕ್ಷಕರ ಹೃದಯ ಮುಟ್ಟಿತು. ಹೀಗಾಗಿ ಅನುರಾಗ ಅರಳಿತು ಒಂದು ಸಿನಿಮಾ ಮಾತ್ರವಲ್ಲ, ಅದು ಕನ್ನಡ ಚಿತ್ರರಂಗದಿಂದ ಹೊರಟ ಒಂದು ಅಂತಾರಾಷ್ಟ್ರೀಯ ಬಿರುಗಾಳಿಯಾಗಿದೆ. ಅಣ್ಣಾವ್ರ ಅನುರಾಗ ಅರಳಿತು ಸಿನಿಮಾ ಕೇವಲ ಬಾಕ್ಸ್ ಆಫೀಸ್ ರೆಕಾರ್ಡ್ ಮಾತ್ರವಲ್ಲ, ರೀಮೇಕ್ ಮೂಲಕ ಕನ್ನಡದ ಕಥೆಗಳನ್ನು ಜಗತ್ತಿನ ಮಟ್ಟಿಗೆ ಕೊಂಡೊಯ್ದದ್ದು ಒಂದು ಐತಿಹಾಸಿಕ ಸಿನಿಮಾ. ಇಂದಿಗೂ ಪ್ರೀತಿ, ಬದಲಾವಣೆ, ಮಾನವೀಯತೆ ಎಂಬ ಅಂಶಗಳು ಪ್ರಸ್ತುತವಾಗಿವೆ. ನೀವು ಕೂಡ ಈ ಸಿನಿಮಾ ನೋಡಿದ್ದೀರಾ? ನೋಡಿದ್ದರೆ ಯಾವ ಸನ್ನಿವೇಶ ನಿಮಗೆ ಹೆಚ್ಚು ನೆನಪಾಗುತ್ತೆ ಎಂದು ಕಮೆಂಟಲ್ಲಿ ತಿಳಿಸಿ. ಮತ್ತಷ್ಟು ಇಂತಹ ಸಿನಿಮಾ ಫ್ಯಾಕ್ಟ್, ಮಿಸ್ಟರಿ ಸ್ಟೋರೀಸ್ ತಿಳಿದುಕೊಳ್ಳಲು ನಮ್ಮ ಮಾಯಾವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.